ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಥ್ಯಾಂಕ್ ಯು ಮತ್ತೆ ನನ್ನ ವ್ಲಾಗ್ ನೋಡೋದಕ್ಕೆ ಬಂದಿರೋದಕ್ಕೆ. ಎರಡೇ ವ್ಲಾಗಲ್ಲಿ ನೀವು ಕೊಟ್ಟಂತಹ ಪ್ರೀತಿ, ವಾತ್ಸಲ್ಯ, ಅನ್ಕಂಡೀಷ್ನಲ್ ಲವ್ ನೋಡ್ತಾ ಇದ್ದರೆ ನಮ್ಗೆ ಯಾರೂ ಇಲ್ಲಪ್ಪ ಅಂತ ಅನಿಸೋದೇ ಇಲ್ಲ. ನಿಜವಾಗ್ಲೂ ನೀವು ನಮ್ಮ ವಿಡಿಯೋಸ್ ನೋಡಿ, ನೀವು ಕಮೆಂಟ್ ಮಾಡಿದಾಗ, ನಿಮ್ಮ ಪ್ರೀತಿ ತೋರಿಸಿದಾಗ ನಿಜವಾಗ್ಲೂ ನನಗೂ ಬರೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅದನ್ನು ನಾನು ಮಾತಿನಲ್ಲಿ ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಎಲ್ಲಾದರೂ ಸಿಕ್ಕಿದಾಗ ಸುಪ್ರಿಯಕ್ಕ, ಭರತಣ್ಣ ಅಂತ ಮಾತಾಡಿಸ್ತೀರಲ್ಲ, ಈ ಪ್ರೀತಿನ ಯಾವಾಗಲೂ ನಿಮ್ಮ ಜೊತೆಲಿ ಇಟ್ಕೊಂಡಿರಿ. ನೋಡಿ, ಭರತ್ತು ನಾನು ಹುಷಾರಿಲ್ಲ ಅಂತ ಯಾವ ಥರ ಎಲ್ಲ ಮಾಡ್ತೀನಿ ಅಂತ ಮಾಡಿ ತೋರಿಸ್ತಾ ಇದ್ದಾನೆ. ಬರೀ ಇಂಥದೆಯಾ? ಕಾರ್ ತೊಳೆದು ಸುಸ್ತಾಗಿದೆ ಅಂತ ಟೀ ಮಾಡಿಕೊಟ್ರೆ ಇವ್ನು ಮಾಡ್ತಾ ಇರೋ ನಾಟಕ ನೋಡಿ. ಸೂಪರ್ ಸೂಪರ್ ಇದು ಟೀ ಅನ್ಸುತ್ತೆ. ಅಕಸ್ಮಾತ್ ನಿಂಗೊಂದು ಯಾವ್ದು ಟೀ ಅಂಗಡಿ ಹಿಡ್ಕೊಟ್ಟಿರೋದೇ ಒಂದೇ ದಿನಕ್ಕೆ ಬೆಳ್ಳಿ ಚುಕ್ಕಿದ್ದಾರಿಯಲ್ಲಿ ನಕ್ಷತ್ರದ ತೀರಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಇನ್ನೊಂದು ಹೇಳೋದು ಮರ್ತೋದೆ. ಮೊನ್ನೆ ನಾನೊಂದು ರೀಸೆಂಟಾಗಿ ವಿಡಿಯೋ ಹಾಕಿದ್ದೆ. ನಮ್ಮ ಕಾರಲ್ಲಿ ರಿಸರ್ವ್ಡ್ ಫಾರ್ ಹೆಂಡತಿ ಅಂತ ಹೇಳಿ ನನ್ನ ಗಂಡ ಒಂದು ಸ್ಟಿಕ್ಕರಿಂಗ್ ಮಾಡಿಸ್ಕೊಂಡು ಬಂದಿದ್ರು. ಅದಕ್ಕೆ ಒಳ್ಳೆ ರೀತಿಯಾದ ಕಮೆಂಟ್ ಎಷ್ಟು ಬಂತು, ನೆಗೆಟಿವ್ ಕಮೆಂಟ್ಸ್ ಅದಕ್ಕಿಂತ ಜಾಸ್ತಿನೇ ಬಂದಿತ್ತು. ಯಾಕೆ ಅಂದರೆ ಗಂಡ ಹೆಂಡ್ತಿನ ಹೊಗಳ್ಬಿಟ್ಟ, ತಂದೆ ತಾಯಿ ಇಲ್ವಾ? ಯಾರು ಹೇಳಿದ್ದು ತಂದೆ ತಾಯಿ ಇಲ್ಲ, ಹೆಂಡ್ತಿಗೆ ಮಾತ್ರ ನಾವು ರಿಸರ್ವ್ ಮಾಡಿದ್ದೀವಿ? ಆ ಥರ ಯಾರು ಹೇಳಿದ್ದು? ಆ ಥರ ಯಾಕೆ ಅಂದ್ಕೊಳ್ತಾ ಇದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ. ಹೆಂಡತಿ ಕೊಡಬೇಕಾಗಿರೋ ಗೌರವನ ಎಷ್ಟು ಬೇಕೋ ಅಷ್ಟೇ ಕೊಡ್ತಾರೆ. ತಂದೆ ತಾಯಿಗೆ ಅದಕ್ಕಿಂತ 2 ಪಟ್ಟು ಗೌರವನ ಕೊಡೋ ಅಂತಹ ಕಲ್ಚರ್ ನನ್ನ ಗಂಡನಿಗೆ ಇದೆ. ನಿಜವಾಗ್ಲೂ ಇಂಥ ಮಗನ ಪಡೆಯೋಕ್ಕೆ ಅವ್ರ ಅಪ್ಪ ಅಮ್ಮ ತುಂಬ ಪುಣ್ಯ ಮಾಡಿದ್ದಾರೆ. ನೋಡಿದ್ರೆ ಬೇರೆ ಬೇರೆ ರೀತಿಯಾದಂತಹ ಬೇಡದೇ ಇರೋ ಕಮೆಂಟ್ಗಳನ್ನ ಹಾಕೋ ಬದಲು ಹೆಂಡತಿನ ಗೌರವಿಸ್ತಾ ಇದ್ದಾನೆ. ನಾವು ನೋಡಿ ಅದನ್ನು ಕಲಿಬೇಕು ಅಂತ ಯಾಕೆ ಥಿಂಕ್ ಮಾಡಲ್ಲ? ಬಿಟ್ಟು ಕೆಲವೊಬ್ರು ಹೇಳಿದಿರ ವರದಕ್ಷಿಣೆ ಜಾಸ್ತಿ ಸಿಕ್ಕಿದೆ, ನಿನ್ನ ಹೆಂಡತಿ ಹತ್ರ ಜಾಸ್ತಿ ದುಡ್ಡಿದೆ ಅಂತ ಅನಿಸುತ್ತೆ, ಅದಕ್ಕೆ ಈ ಥರ ಎಲ್ಲ ಆಗ್ತಾಯಿದೆ ಅಂತ. ನಿಜವಾಗ್ಲೂ ಇದೆಲ್ಲ ಸಿಲ್ಲಿ ಅನಿಸುತ್ತೆ. ಬೇರೆ ಹೆಂಡತಿ ಥರ ಏಯ್ ಮಾಡಿರೋ ತಿಂದು ಎದೋಗಲೇ ಅಂತ ಅಂದರೆ ಅವಾಗ ಒಳ್ಳೆ ಹೆಂಡತಿ. ಬೇಕಾಗಿರೋದು ನೋಡಿ, ಅನ್ನ, ಬೇಳೆ ಸಾರು, ಮೊಟ್ಟೆ ಎಲ್ಲ ಮಾಡಿಕೊಟ್ರು. ಹೆಂಡತಿಗೊಂದು ಬೆಲೆ ಇಲ್ಲ. ನಾನು ಯಾವತ್ತಾದ್ರೂ ಅದೇ ಬೇಕಿರ್ಬೇಕು ಅಂತ ಕೇಳಿದ್ನ, ಅದೇ ಬೇಕು ಇದೇ ಬೇಕು ಅನ್ನೋಕ್ಕಿಂತ ನನ್ನ ಹೆಂಡತಿ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಅಂತ ಗೊತ್ತಿದ್ದೆ. ನೀನು ಅದು ಬೇಕು ಇದು ಬೇಕು ಅಂತ ಕೇಳಲ್ಲ. ಉಪ್ಪಿಲ್ಲ ಹೇಳಿಲ್ಲ, ಅದು ಪ್ರೀತಿ. ಅದ್ರಲ್ಲಿ ಉಪ್ಪಿಲ್ವಾ? ಇದೊಳ್ಳೆ ಉಪ್ಪು ಸಾರ ಹೇಳಿದ್ರೆ ನಾನು ಮಿಸ್ಕೊಂಡು ತಿಂತಾ ಇದ್ದೀನಿ. ಬೇರೆ ಹೇಳಿದ್ರೆ ಎತ್ತಿ ಬಿಚ್ಚಕ್ಕೆ ಬಿಸಾಕ್ಬಿಡೋ. ಹುಚ್ಚಾಬಿಡಿದೀನಿ ನೋಡಿ. ನೀವು ಅಂದ್ಕೊಂಡಿರೋಷ್ಟೇನು ಒಳ್ಳೆಯವನಲ್ಲ. ನೋಡಿ ಎಷ್ಟು ಜೋರು ಮಾಡ್ತಿದ್ದಾನೆ, ಎಷ್ಟು ದಬ್ಬಾಳಿಕೆ ಮಾಡ್ತಾನೆ ನನ್ನ ಮೇಲೆ. ಇದನ್ನ ಒಟ್ಟ ಮಾಡಿ ಇದು ಏಂತಿನಲ್ಲಿ ದಬ್ಬಳಿಕೆ ಮಾಡ್ತಾರೆ. ನಮ್ಮ ದಯವಿಟ್ಟು ನನ್ನ ಅಭಿಮಾನಿ ಬಳಗಗಳು ಇದ್ರ ಬಗ್ಗೆ ನೀವು ಮಾತಾಡ್ಬೇಕೆಂದು ವಿನಂತಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅಷ್ಟೊತ್ತಿಗೆ ಅಮ್ಮ ಬಂದು ಮಾತಾಡ್ಸ್ಕೊಂಡು ಹೋಗಿ ಬಂದಿದ್ರು. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ.